ಲಾಸ್ಟ್ 2 ವರ್ಷ ಎಲ್ಲ ಆಚರಣೆ ಮಾಡಿರಲಿಲ್ಲ. ನಮ್ಮ ತಂದೆಯವರು ನಿಧನ ಆಗಿದ್ರು. ಮತ್ತೆ ಲಾಸ್ಟ್ ಇಯರ್ ಕೂಡ ನಂದು ಎಲೆಕ್ಷನ್ ಇತ್ತು. ಸೊ ಈ ವರ್ಷ ತುಂಬ ಸರಳವಾಗಿ ನಮ್ಮೆಲ್ಲ ಮೊದಲಿಂದ ಯಾರು ಆಚರಣೆ ಮಾಡ್ತಾ ಇದ್ರು ಅವರೆಲ್ಲ ಸೇರಿ ಇವತ್ತು ನನಗೆ ಇಷ್ಟು ಮಾಡಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಸೇರಿ ಹಾರೈಸಿದ್ದಾರೆ. ಅವರೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರಲಿ. ನಾನು ಕೂಡ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಜವಾಬ್ದಾರಿ ಇದೆ ನನಗೂ ಕೂಡ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಇವರೆಲ್ಲ ನಮ್ಮ ಜೊತೆ ನನ್ನ ಹಲವಾರು ವರ್ಷಗಳ ಸ್ನೇಹಿತರು, ಯಾರು ಹೊಸ ಸ್ನೇಹಿತರಲ್ಲ, ಎಲ್ಲ ಕೂಡ ಹಲವಾರು ವರ್ಷ ನನ್ನ ಕಷ್ಟ ಸುಖದಲ್ಲಿ, ನನ್ನ ಹೋರಾಟದಲ್ಲಿ ಎಲ್ಲ ರೀತಿಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಅವರೆಲ್ಲ ನಮ್ಮ ಕುಟುಂಬದ ಸದಸ್ಯರು. ನಾನು ಅವ್ರನ್ನೆಲ್ಲ ಉಳಿಸ್ಕೋಬೇಕಾದ ಜವಾಬ್ದಾರಿ ನನಗೂ ಇದೆ. ಸರ್, ಈಗ ಪಕ್ಷ ಸಂಘಟನೆ ವಿಚಾರ ಬಂದರೆ BBMP ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳು ಬರುತ್ತೆ. ಹೇಗೆಲ್ಲ ಸಂಘಟನೆ? ಬೆಂಗಳೂರು ಮಹಾನಗರದಲ್ಲಿ ನಾನು ಹಲವಾರು ವರ್ಷದಿಂದ ನಿರಂತರ ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಯುವ ಘಟಕದ ಅಧ್ಯಕ್ಷ ಆಗಿ, ಬೆಂಗಳೂರು ಸಿಟಿ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಘಟಕದ ಅಧ್ಯಕ್ಷ ಆಗಿ, ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡ್ತಕ್ಕಂಥ ಕೆಲಸ ಕೊಟ್ಟಿದ್ದಾರೆ. BBMP ಚುನಾವಣೆ ಈಗ ಹತ್ತಿರದಲ್ಲಿದೆ. 4 ವರ್ಷ ಆಯಿತು ಚುನಾವಣೆ ನಡೆದು. ಇನ್ನು ಯಾವುದೇ ಸಬು ಬೆಳೆದಂಗೆ ಚುನಾವಣೆ ಮಾಡಬೇಕಾಗ್ತದೆ. ನಮ್ಮ ಪಕ್ಷ ಏನು ಕುಮಾರಸ್ವಾಮಿಯವರು, ದೇವೇಗೌಡ ಸಾಹೇಬರು ನಮಗೆ ಜವಾಬ್ದಾರಿ ಕೊಡ್ತಾರೆ. ನಾವು ಬೆಂಗಳೂರು ನಗರಕ್ಕೆ ನಮ್ಮ ಪಕ್ಷದ ಕೊಡುಗೆ ತುಂಬ ಇದೆ. ಆಯಿತು, ಇವತ್ತು ಯಾರು ಕಾವೇರಿ ನೀರು ಕುಡಿತಾ ಇದ್ದಾರೆ ಅಂದರೆ ಅದು JDS ಪಕ್ಷದ ಕೊಡುಗೆ. ಆಮೇಲೆ ಔಟ್ನಲ್ಲಿ ದೇವೇಗೌಡ ಸಾಹೇಬರು ಮಾಡಿದಂಥದ್ದು, ಡಿಫೆನ್ಸ್ ಲ್ಯಾಂಡ್ ಬಿಡಿಸ್ಕೊಟ್ಟಿದ್ದು, ಮೆಟ್ರೋ ಟ್ರೈನ್ ತಂದಿದ್ದು, ಹಲವಾರು ನಮ್ಮ ಕೊಡುಗೆ ಇದೆ. ಈ 2 ರಾಷ್ಟ್ರೀಯ ಪಕ್ಷಗಳ ಒಂದು ಮಧ್ಯದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಪಕ್ಷ ಅಷ್ಟು ನಮ್ಮದು ಬಲಿಷ್ಠ ಆಗಿಲ್ಲ. ನೋಡೋಣ ಜನ ಇದ್ದಾರೆ ಏನು ತೀರ್ಮಾನ ಮಾಡ್ತಾರೆ. ಇಲ್ಲ, ನನಗೆ ಬರ್ತಡೇ ಈಗ ನಂದು 54ನೇ ವರ್ಷ. 54 ವರ್ಷ ಆಗಿರೋದ್ರಿಂದ ಇದೇನು ಹೊಸದಾಗಿ ಆಗ್ತಕ್ಕಂಥದ್ದಲ್ಲ. ಇದೆಲ್ಲ 50 ವರ್ಷ ಎಲ್ಲ ಆದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ. ಈಗ ಎಲ್ಲರ ಪ್ರೀತಿ ಉಳಿಸ್ಕೋಬೇಕಲ್ವ. ಅವರೆಲ್ಲ ಪ್ರೀತಿ ವಿಶ್ವಾಸ ಇದೆ. ಎಲ್ಲರೂ ಅವ್ರದ್ದೇ ಆದ ಸಮಸ್ಯೆಗಳಿದ್ದಾವೆ, ನನ್ನದೇ ಆದ ಸಮಸ್ಯೆ ಇದೆ. ಎಲ್ಲ ಒಟ್ಟಾಗಿ ಹೋಗೋ ಶಕ್ತಿ ಕೊಟ್ಟಿದ್ದ ತಂದೆ ದೇವರು ರಂಗಸ್ವಾಮಿ, ನಮ್ಮ ಮನೆ ದೇವರು ರಂಗಸ್ವಾಮಿ ಕೇಳ್ಕೊಂಡು ಬಂದಿದ್ದೀನಿ.